Hello everyone, today we are going to do the lesson Bhagiratha. This lesson is from 3rd standard Savi Kannada textbook. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. In ancient times there was a king named Bhagiratha. ಪುರಾಣ ಕಾಲ ancient times ದೊರೆ king. ಅವನ 60,000 ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. His 60,000 ancestors were burned to ashes due to the anger of the sage Kapila. 60,000 60,000 ತಾತಂದಿರು grandfather, ಮುನಿ sage, ಕೋಪ anger, ಸುಟ್ಟು to burn, ಭಸ್ಮ ashes. So in ancient times there was a king named Bhagiratha and his 60,000 ancestors were burned to ashes due to the anger of a sage, and the sage name is Kapila. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಸ್ವರ್ಗ ಹೆವೆನ್, ಲಭಿಸಬೇಕೆಂದು ಟು ಅಟೇನ್, ಚಿಂತಿಸು is to worry. So Bhagiratha was very worried. Why was he worried? He was worried because he wanted his ancestors to attain heaven. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. So in order to attain this, the wise sages, they advised Bhagiratha to bring the river Ganga to earth and let her flow over the ashes of his ancestors. Gange, river Ganga, Bhumi, earth, Budi, ashes, Jnani, knowledgeable or wise, Rishi, sage. ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. So bringing the Ganga to earth was an impossible task. ಅಸಾಧ್ಯ, impossible, ಕೆಲಸ, work. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳೆಷ್ಟು ಹಿಂದೆ ಸರಿಯಲಿಲ್ಲ. But Bhagirath did not step back from his decision. ನಿರ್ಧಾರ, ಡಿಸಿಷನ್, ಹಿಂದೆ, ಬ್ಯಾಕ್. ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ. No matter how difficult it was, he was determined to bring river Ganga to earth and he started performing penance. ಎಷ್ಟೇ ಕಷ್ಟವಾದರೂ, ಕಷ್ಟ ಮೀನ್ಸ್ ಡಿಫಿಕಲ್ಟಿ. ಎಷ್ಟೇ ಕಷ್ಟವಾದರೂ ಮೀನ್ಸ್ ನೋ ಮ್ಯಾಟರ್ ಹೌ ಡಿಫಿಕಲ್ಟ್ ಇಟ್ ವಾಸ್. ತಪಸ್ಸು, ಪೆನೆನ್ಸ್. ಬಾಯಾರಿಕೆ, ಹಸಿವು, ನಿದ್ರೆಯನ್ನು ಮರೆತ. ಹಿ ಫಾಗಾಟ್ ಅಬೌಟ್ ಥರ್ಸ್ಟ್, ಹಂಗರ್ ಆ್ಯಂಡ್ ಸ್ಲೀಪ್. ದಟ್ ಈಸ್ ಹಿ ವಾಸ್ ಡೀಪ್ ಇನ್ ಟು ಪೆನೆನ್ಸ್ ದಟ್ ಹಿ ಫಾಗಾಟ್ ಅಬೌಟ್ ಥರ್ಸ್ಟ್, ಹಂಗರ್ ಆ್ಯಂಡ್ ಸ್ಲೀಪ್. ಬಾಯಾರಿಕೆ, ಥರ್ಸ್ಟ್, ಹಸಿವು, ಹಂಗರ್, ನಿದ್ರೆ, ಸ್ಲೀಪ್, ಮರೆತ, ಟು ಫಾರ್ಗೆಟ್. ಬಿಸಿಲು, ಮಳೆ, ಬಿರುಗಾಳಿಯನ್ನು ಸಹಿಸಿಕೊಂಡ. ಹಿ ಟಾಲರೇಟೆಡ್ ದ ಸ್ಕಾರ್ಚಿಂಗ್ ಸನ್, ರೇನ್ ಆ್ಯಂಡ್ ದಿ ಸ್ಟ್ರಾಂಗ್ ವಿಂಡ್ಸ್. ಬಿಸಿಲು, ಸ್ಕಾರ್ಚಿಂಗ್ ಸನ್, ಮಳೆ, ರೇನ್, ಬಿರುಗಾಳಿ, ಸ್ಟ್ರಾಂಗ್ ವಿಂಡ್ಸ್. ಸಹಿಸು ಇಷ್ಟು ಟಾಲರೇಟ್. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಸೊ ಪ್ಲೀಸ್ಡ್ ವಿತ್ ಮೆನಿ ಇಯರ್ಸ್ ಆಫ್ ಇಂಟೆನ್ಸ್ ಪೆನೆನ್ಸ್, ಗಂಗಾ ಶಿ ಅಪಿಯರ್ಡ್ ಆ್ಯಂಡ್ ಸೆಡ್, ನಿನ್ನ ಇಚ್ಛೆಯಂತೆ, ಆಸ್ ಪರ್ ಯೋರ್ ವಿಶ್, ನಾನು ಭೂಮಿಗೆ ಧುಮುಕುತ್ತೇನೆ. ಐ ಶಲ್ ಫ್ಲೋ ಡೌನ್ ಟು ದ ಅರ್ತ್. ಆದರೆ ಬಟ್
ನನ್ನ ರಭಸವನ್ನು ತಡೆಯುವವರು ಯಾರು? ಹೂ ವಿಲ್ ವಿತ್ಸ್ಟ್ಯಾಂಡ್ ಮೈ ಫೋರ್ಸ್? ಕಠಿಣ, ಹಾರ್ಡ್. ತಪಸ್ಸು, ಪೆನೆನ್ಸ್. ಮೆಚ್ಚಿ, ಪ್ಲೀಸ್ಡ್. ಪ್ರತ್ಯಕ್ಷ, ಟು ಅಪಿಯರ್. ಇಚ್ಛೆ, ಡಿಸೈರ್. ಭೂಮಿ, ಅರ್ತ್. ರಭಸ, ಫೋರ್ಸ್, ತಡೆ, ಟು ವಿತ್ಸ್ಟ್ಯಾಂಡ್ ಆರ್ ಟು ಕಂಟ್ರೋಲ್. ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ಆಫ್ಟರ್ ಹಿಯರಿಂಗ್ ಗಂಗಾಸ್ ವರ್ಡ್ಸ್, ಭಗೀರಥ ಬಿಕೇಮ್ worried. ಚಿಂತಾಕ್ರಾಂತ, worried. ಮತ್ತೆ ತಪಸ್ಸಿಗೆ ಕುಳಿತ. ಹಿ ಕಂಟಿನ್ಯೂಡ್ ಹಿಸ್ ಪೆನೆನ್ಸ್. ಆಗ ದಟ್ ಟೈಮ್ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಆ್ಯಂಡ್ ದಿಸ್ ಟೈಮ್ ಲಾರ್ಡ್ ಬ್ರಹ್ಮ ಅಪಿಯರ್ಡ್ ಬಿಫೋರ್ ಹಿಮ್. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ. Pleased with Bhagirath's prayers, Lord Brahma advised him to perform penance to Lord Shiva. ಪ್ರಾರ್ಥನೆ, ಪ್ರೇಯರ್. ಸಲಹೆ, ಅಡ್ವೈಸ್. ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ. ಅಕಾರ್ಡಿಂಗ್ಲಿ ಭಗೀರಥ ಕಂಟಿನ್ಯೂಡ್ ಹಿಸ್ ಪೆನೆನ್ಸ್. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ. Impressed by his intense penance, Lord Shiva appeared before him and said, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. I am pleased with your courage, devotion and determination. ಧೈರ್ಯ, courage or bravery. ಭಕ್ತಿ, devotion, ದೃಢ ಸಂಕಲ್ಪ, determination. ಧುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ವೆನ್ ರಿವರ್ ಗಂಗಾ ಫ್ಲೋಸ್ ಡೌನ್, ಐ ವಿಲ್ ಕಂಟ್ರೋಲ್ ಹರ್ ಫೋರ್ಸ್ ಆ್ಯಂಡ್ ಐ ಶಲ್ ವೇರ್ ಹರ್ ಆನ್ ಮೈ ಹೆಡ್. ಶಿರ, ಹೆಡ್. ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು, ಗಂಗೆ ವಿಲ್ ಫ್ಲೋ ಫ್ರಮ್ ಮೈ ಹೆಡ್ ಟು ಅರ್ತ್. ಶಿರದಿಂದ ಭೂಮಿಗೆ, ಹೆಡ್ ಟು ಅರ್ತ್. ನಿನ್ನನ್ನು ಹಿಂಬಾಲಿಸುವಳು. ಶಿ ವಿಲ್ ಫಾಲೋ ಯು ಎಂದನು. ಹಿ ಟೋಲ್ಡ್. ಸೊ ವಾಟ್ ಡಸ್ ಲಾರ್ಡ್ ಶಿವ ಟೆಲ್ ಟು ಭಗೀರಥ? ಹಿ ವಿಲ್ ಸೇ, ಐ ಆಮ್ ಪ್ಲೀಸ್ಡ್ ವಿತ್ ಯೋರ್ ಕರೇಜ್, ಡಿವೋಷನ್ ಆ್ಯಂಡ್ ಡಿಟರ್ಮಿನೇಷನ್. ವೆನ್ ರಿವರ್ ಗಂಗಾ ಫ್ಲೋಸ್ ಡೌನ್, ಐ ವಿಲ್ ಕಂಟ್ರೋಲ್ ಹರ್ ಫೋರ್ಸ್ ಆ್ಯಂಡ್ ಐ ಶಲ್ ವೇರ್ ಹರ್ ಆನ್ ಮೈ ಹೆಡ್. ಗಂಗಾ ವಿಲ್ ಫ್ಲೋ ಡೌನ್ ಫ್ರಮ್ ಮೈ ಹೆಡ್ ಟು ಅರ್ತ್ and she will follow you. ಹಿಂಬಾಲಿಸು, to follow. ಅಂತೆಯೇ ಭೋರ್ಗೆರೆಯುತ್ತಾ ಧುಮಿಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. Thus Lord Shiva tied Ganga in his hair and allowed her to flow gently to the earth. ಹರಿ, flow. ಗಂಗೆ ರಭಸದಿಂದ ಹರಿಯುವಾಗ ಜಹನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಆ್ಯಸ್ ಗಂಗಾ ಶಿ ಫ್ಲೋಡ್ ವಿತ್ ಗ್ರೇಟ್ ಫೋರ್ಸ್, ದ ಆಶ್ರಮ ಆಫ್ ಸೇಜ್ ಜಹನು ವಾಸ್ ವಾಶ್ಡ್ ಆಫ್. ಇದರಿಂದ ಡ್ಯೂ ಟು ದಿಸ್ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕಿಗೆ ಕುಡಿದು ಬಿಟ್ಟನು. Sage Jahanu, he became very angry. What did he do? He drank the entire Ganga in one gulp. ಒಂದೇ ಗುಟುಕಿಗೆ, one gulp. ಕುಡಿದು, drank. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ, despite all these efforts, ಗಂಗೆ ಸಿಗಲಿಲ್ಲ. He could not get ಗಂಗೆ. ಪ್ರಯತ್ನ, efforts. ಆದರೂ ಭಗೀರಥ ಎದೆಗುಂದದೆ ಜಹನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. Still, Bhagirath, he did not lose hope and he pleased sage Jahanu with his prayers. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ
ಕಿವಿಯಿಂದ ಹರಿಯಲು ಬಿಟ್ಟನು. ಇಂಪ್ರೆಸ್ಡ್ ಬೈ ಭಗೀರಥಾಸ್ ಎಫರ್ಟ್ಸ್ for his ancestors, Seth Jahanu allowed Gange to flow from his ears. ಕಿವಿ, ears. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಫೈನಲಿ ಭಗೀರಥಾಸ್ ಎಫರ್ಟ್ ಟು ಬ್ರಿಂಗ್ ರಿವರ್ ಗಂಗಾ ಡೌನ್ ಟು ಅರ್ತ್ ವೇರ್ ಫ್ರುಟ್ಫುಲ್. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ, ರೆಸ್ಪೆಕ್ಟಿಂಗ್ ಭಗೀರಥಾಸ್ ಪ್ರೇಯರ್ಸ್, ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಗಂಗಾ, ಶಿ ಫಾಲೋಡ್ ಹಿಮ್ ಆ್ಯಂಡ್ ಫ್ಲೋಡ್ ಓವರ್ ದ ಆ್ಯಶಸ್ ಆಫ್ ಹಿಸ್ ಆ್ಯನ್ಸಿಸ್ಟರ್ಸ್. ಅವರಿಗೆ ಸ್ವರ್ಗ ಲಭಿಸಿತು. ದೇ ಅಟೇನ್ಡ್ ಹೆವೆನ್. ಸ್ವರ್ಗ, ಹೆವೆನ್, ಲಭಿಸಿತು, ಟು ಅಟೇನ್. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ, ನೋ ಮ್ಯಾಟರ್ ಹೌ ಮೆನಿ ಆಬ್ಸ್ಟಿಕಲ್ಸ್ ಕೇಮ್ ಅಪ್, ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಭಗೀರಥ, he did not lose hope and he achieved his goal through strong determination. ಅಡ್ಡಿ, ಆಬ್ಸ್ಟಿಕಲ್ಸ್, ದೃಢ ಸಂಕಲ್ಪ, ಡಿಟರ್ಮಿನೇಷನ್, ಕಾರ್ಯ, ಟಾಸ್ಕ್, ಸಾಧಿಸಿದ, to achieve. And that brings us to the end of this video. I hope you enjoyed my explanation and found it helpful. Thanks for watching and I'll see you in the next video. Happy learning. ಧನ್ಯವಾದಗಳು.